ಹಲೋ ನಮಸ್ತೆ ಸ್ನೇಹಿತರೆ, ಈಕ್ವಿನಾಕ್ಸ್ ಲರ್ನಿಂಗ್ಗೆ ಸ್ವಾಗತ. ನಾವು PSI 545ಗೆ ನಡೆದಂಥ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದು ಎರಡನೇ ಭಾಗ. ಇನ್ನು 25 ಕ್ವಶನ್ನ ಸಾಲ್ವ್ ಮಾಡೋಣ. ಬನ್ನಿ 26ನೇ ಕ್ವಶನ್ ನೋಡೋಣ. ದ ಸಿಸ್ಟಮ್, ಇದು ದಿಸ್ ಪಾರ್ಟ್ ಟು ಆಗಿರುತ್ತೆ. 26 ಕ್ವಶನ್ನು. ದ ಸಿಸ್ಟಮ್ ಲಾಂಚ್ ಬೈ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲಾಂಗ್ ದಿ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಟು ಮಾನಿಟರ್ ದ ಆಲ್ ಆಸ್ಪೆಕ್ಟ್ಸ್ ಆಫ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕ್ರೈಮ್. ಯಾವುದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ವೈಲ್ಡ್ ಲೈಫ್ ಕ್ರೈಮು ಮತ್ತು ಎಲ್ಲ ಫಾರೆಸ್ಟ್ನ ಮಾನಿಟರ್ ಮಾಡಲಿಕ್ಕೆ ಯಾವ ಸಿಸ್ಟಮ್ನ ತಂದಿದ್ದಾರೆ ಅಂದರೆ ಇದಕ್ಕೆ ಆಪ್ಷನ್ ಸಿ ಆಗಿರುತ್ತೆ. HAWK ಈ ಸಿಸ್ಟಮ್ನ ತಂದಿದ್ದಾರೆ. ನೆಕ್ಸ್ಟು 27th ಕ್ವಶನ್ನು. 16th ಫೈನಾನ್ಸ್ ಕಮಿಷನ್ ಶಲ್ ಸಬ್ಮಿಟ್ ಇಟ್ಸ್ ರಿಪೋರ್ಟ್ ಫಾರ್ ದಿ ಫಾಲೋಯಿಂಗ್ ಪೀರಿಯಡ್. ಯಾವ ಪೀರಿಯಡ್ಗೆ 16ನೇ ಹಣಕಾಸು ಆಯೋಗ ವರ್ಕ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. 2026 to 2031ಗೆ 16th ಫೈನಾನ್ಸ್ ಕಮಿಷನ್. 28th ಕ್ವಶನ್ನು. ದ ವಿನ್ನರ್ ಆಫ್ ದಿ ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಿಮೆಂಟ್ ಹೋಸ್ಟೆಡ್ ಬೈ ಥೈಲ್ಯಾಂಡ್. ಎಲ್ಲಿ ಥೈಲ್ಯಾಂಡಲ್ಲಿ ನಡೆದ ಕಿಂಗ್ಸ್ ಕಪ್ಪಲ್ಲಿ ಯಾವ ದೇಶ ಗೆದ್ದಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಇರಾಕ್ 2023 ಕಿಂಗ್ಸ್ ಕಪ್ ಗೆದ್ದಿದೆ. ನೆಕ್ಸ್ಟು 29th ಕ್ವಶನ್ನು. 29th ಕ್ವಶನು. ದ ರಿಯೂಸಬಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಟು ಮಾರ್ಸ್ ಬೀಯಿಂಗ್ ಡೆವಲಪ್ಡ್ ಬೈ ಎಲಾನ್ ಮಸ್ಕ್ ಈಸ್. ಯಾವುದು ರಿಯೂಸಬಲ್ ಸಿಸ್ಟಮ್ ಮಾರ್ಸ್ಗೆ ಕಳಿಸಂತ ಅದನ್ನ ಎಲಾನ್ ಮಸ್ಕ್ ಅವರು ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಸ್ಟಾರ್ಶಿಪ್. ಕ್ವಶನ್ನು. ಮಲಿಕಿ ಮೈದಾನ್, ದಿ ಲಾರ್ಜೆಸ್ಟ್ ಮೆಡಿವಲ್ ಕೆನಾನ್ ಇನ್ ದಿ ವರ್ಲ್ಡ್ ಈಸ್ ಇನ್. ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಮಲಿಕಿ ಮೈದಾನು ಇದು ವಿಜಯಪುರ ಜಿಲ್ಲೆಯಲ್ಲಿದೆ. 31st ಕ್ವಶನ್ನು. ಎ ಮೆಟಾಲಿಕ್ ಆಕ್ಸೈಡ್ ದಟ್ ಇಂಪ್ಯಾಕ್ಟ್ಸ್ ಪರ್ಪಲ್ ಕಲರ್ ಟು ಪಾಟ್ರಿ ಈಸ್. ಯಾವುದು ಅಂತ ಕೇಳ್ತಾ ಇದ್ದಾರೆ. ಪರ್ಪಲ್ ಕಲರು ಪಾಟ್ರಿಗೆ ಬರೋಕ್ಕೆ ಮೆಟಾಲಿಕ್ ಕಲರ್ ಯಾವುದು ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆಪ್ಷನ್ ಎ ಆಗಿರುತ್ತೆ, ಮ್ಯಾಂಗನೀಸ್ ಡೈಆಕ್ಸೈಡ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು 32nd ಕ್ವಶನ್ನು. ಬ್ಲಡ್ ಗ್ರೂಪ್ ಕ್ಲಾಸಿಫಿಕೇಷನ್ ವಾಸ್ ಗಿವನ್ ಬೈ. ಬ್ಲಡ್ ಗ್ರೂಪ್ದು ಕ್ಲಾಸಿಫಿಕೇಷನ್ನ ಕೊಟ್ಟಂಥವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆಪ್ಷನ್ ಬಿ ಆಗಿರುತ್ತೆ, ಲ್ಯಾನ್ಸ್ಟೈನರ್. 33rd ಕ್ವಶನ್ನು. ಕಂಪ್ಯೂಟರ್ ಮೌಸ್ ವಾಸ್ ಇನ್ವೆಂಟೆಡ್ ಬೈ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ, ಡೌಗ್ಲಸ್ ಕಾಲ್ ಇಂಗಲ್ಬರ್ಟ್. ಇದಕ್ಕೆ ಆಪ್ಷನ್ ಬಿ, ಡೌಗ್ಲಸ್ ಕಾಲ್ ಇಂಗಲ್ಬರ್ಟ್ ಅಂತ ಕಂಪ್ಯೂಟರ್ ಮೌಸ್ನ ಇನ್ವೆಂಟ್ ಮಾಡಿದಂಥ ಪರ್ಸನ್. 34th ಕ್ವಶನ್ನು. ಎಥರ್ನೆಟ್ ಸಿಸ್ಟಮ್ ಯೂಸ್ಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಟೆಕ್ನಾಲಜಿ. ಎಥರ್ನೆಟ್ ಸಿಸ್ಟಮ್ ಯಾವ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮತ್ತು ಸಿ ಎರಡೂ ಆಗಿರುತ್ತೆ, ಎರಡೂ ಕರೆಕ್ಟ್ ಆಗಿರುತ್ತೆ. ಬಸ್ ಮತ್ತು ಸ್ಟಾರ್ ಇದೊಂದು ಸಿಸ್ಟಮ್, ಇದೊಂದು ಟೆಕ್ನಾಲಜಿ, ಬಸ್ ಮತ್ತು ಸ್ಟಾರ್. 35th ಕ್ವಶನ್ನು. ದ ಲಾಸ್ ಇನ್ ದ ಸಿಂಗಲ್ ಪವರ್ ಆಸ್ ಲೈಟ್ ಟ್ರಾವೆಲ್ ಡೌನ್ ದ ಫೈಬರ್ ಈಸ್ ಕಾಲ್ಡ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಅಟೆನ್ಯೂಯೇಷನ್. ನೆಕ್ಸ್ಟ್ 36th ಕ್ವಶನ್ನು. ದಿ ಬುಕ್ ವಿಚ್ ಮೇಡ್ ಕುವೆಂಪು ವಿನ್ ಜ್ಞಾನಪೀಠ ಇನ್ 1967. ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿ ತಗೊಂಡಂಥ ಪುಸ್ತಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ, ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕುವೆಂಪು ಅವರಿಗೆ ಜ್ಞಾನಪೀಠ ಅವಾರ್ಡ್ ಬರುತ್ತೆ 1961ನಲ್ಲಿ. ನೆಕ್ಸ್ಟು 37th ಕ್ವಶನ್ನು. ದಿ ಫೇಸ್ ಮೇಕರ್ ಆಫ್ ಹ್ಯೂಮನ್ ಹಾರ್ಟ್ ಈಸ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ, ಸೀನೋ ಹರಿಯಲ್ ನೋಡೆಲ್ ಅಂತ ಹೇಳ್ತಾರೆ. ನೆಕ್ಸ್ಟು 38. ದಿಸ್ ಪಾರ್ಟ್ ಆಫ್ ಅನಿಮಲ್ ಸೆಲ್ ಕಾಲ್ಡ್ ಆ್ಯಸ್ ಎ ಸೂಸೈಡ್ ಬ್ಯಾಗ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ, ಲೈಸೋಸೋಮ್ಸ್ನ ಸೂಸೈಡ್ ಬ್ಯಾಗ್ ಆಫ್ ದಿ ಅನಿಮಲ್ ಸೆಲ್ ಅಂತ ಕರೀತಾರೆ. ನೆಕ್ಸ್ಟು 39th ಕ್ವಶನ್ನು. ಬೋನಾಲ್ ಬರ್ಡ್ ಸೆಂಚುರಿ ಈಸ್ ಲೊಕೇಟೆಡ್ ಇನ್ ಎ ವಿಚ್ ಡಿಸ್ಟಿಕ್ ಅಂತ ಕೇಳ್ತಾ ಇದ್ದಾರೆ. ಬೋನಾಳು ಪಕ್ಷಿಧಾಮ ಯಾದಗಿರಿ ಜಿಲ್ಲೆಯಲ್ಲಿ ನಾವು ನೋಡಬಹುದು. ನೆಕ್ಸ್ಟು 40ನೇ ಪ್ರಶ್ನೆ, 40th ಕ್ವಶನ್ನು. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಾರೋಡ್ ದಿ ಐಡಿಯಾ ಆಫ್
ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಫ್ರಮ್ ವಿಚ್ ಕಾನ್ಸ್ಟಿಟ್ಯೂಷನ್? DPSPಯನ್ನು ರಾಜ್ಯ ನಿರ್ದೇಶಕ ತತ್ವವನ್ನು ಭಾರತ ಸಂವಿಧಾನ ಐರಿಷ್ ಸಂವಿಧಾನದಿಂದ ಎರವಲು ಪಡೆದಿದ್ದಾರೆ. ಐರ್ಲ್ಯಾಂಡ್ ಸಂವಿಧಾನದಿಂದ ನಾವು ವಿ ಹ್ಯಾವ್ ಬಾರೋಡ್ ದಿ DPSP ಫ್ರಮ್ ಐರ್ಲ್ಯಾಂಡ್. ನೆಕ್ಸ್ಟ್ 41st ಕ್ವಶನು, ದಿ ಪರ್ಸನ್ ಅಸೋಸಿಯೇಟೆಡ್ ವಿತ್ PIL, ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ, ಜಸ್ಟಿಸ್ ಭಗವತಿ. 42nd ಕ್ವಶನ್ನು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ನಾಮಿನೇಟ್, ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ 12 ಜನರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡೋ ಪವರ್ಸ್ನ ಹೊಂದಿರ್ತಾರೆ. ಪ್ರೆಸಿಡೆಂಟ್ ಕ್ಯಾನ್ ನಾಮಿನೇಟ್ 12 ಮೆಂಬರ್ಸ್ ಟು ದಿ ರಾಜ್ಯಸಭಾ. ನೆಕ್ಸ್ಟ್ 43rd ಕ್ವಶನ್ನು, ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ. ಆರ್ಟಿಕಲ್ 233 ಏನು ಹೇಳುತ್ತೆ ಅಂದರೆ ಅಪಾಯಿಂಟ್ಮೆಂಟ್ ಆಫ್ ದಿ ಡಿಸ್ಟ್ರಿಕ್ಟ್ ಜಡ್ಜ್, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟು ಆರ್ಟಿಕಲ್ 235 ಏನಿರುತ್ತೆ ಅಂದರೆ ಕಂಟ್ರೋಲ್ ಓವರ್ ದಿ ಸಬಾರ್ಡಿನೇಟ್ ಕೋರ್ಟ್, ಹೇಳುತ್ತೆ. ನೆಕ್ಸ್ಟು ಆರ್ಟಿಕಲ್ 227 ಏನಿರುತ್ತೆ ಅಂದರೆ ಹೈಕೋರ್ಟ್ ಪವರ್ ಆಫ್ ಸೂಪರಿಂಟೆಂಡೆನ್ಸ್ ಓವರ್ ದಿ ಆಲ್ ಕೋರ್ಟ್ ಆಫ್ ಸ್ಟೇಟ್ ಅಂತ ಹೇಳುತ್ತೆ ಆರ್ಟಿಕಲ್ 227. ನೆಕ್ಸ್ಟು 226 ಏನು ಹೇಳುತ್ತೆ ಅಂದರೆ ಪವರ್ ಆಫ್ ಹೈಕೋರ್ಟ್ ಟು ಇಶ್ಯೂ ದಿ ಸರ್ಟೆನ್ ರಿಟ್. ಹೈಕೋರ್ಟು ರಿಟ್ ಪ್ರಾವಿಷನ್ನ ಮಾಡಲಿಕ್ಕೆ ಈ ಆರ್ಟಿಕಲ್ 226ನ ಮಾಡಿದ್ದಾರೆ. ನೆಕ್ಸ್ಟು 44th ಕ್ವಶನ್ನು, ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಈಸ್ ದೊರೆಸ್ವಾಮಿ ಅಯ್ಯರ್ ಅಸೋಸಿಯೇಟೆಡ್ ವಿತ್. ದೊರೆಸ್ವಾಮಿ ಅಯ್ಯರ್ ಅವರು ಯಾವ ಮ್ಯೂಸಿಕ್ ಇನ್ಸ್ಟ್ರೂಮೆಂಟಲ್ಲಿ ಪರಿಣಿತರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ, ವೀಣಾ ನುಡಿಸೋದ್ರಲ್ಲಿ ಇವರು ಪರಿಣಿತರಾಗಿರ್ತಾರೆ. ನೆಕ್ಸ್ಟ್ 45th ಕ್ವಶನ್ನು, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಟಿಕಲ್ ಆ್ಯಂಡ್ ಸಬ್ಜೆಕ್ಟ್ ಈಸ್ ರಾಂಗ್ಲಿ ಮ್ಯಾಚ್. ಈ ಥರ ಪ್ರಶ್ನೆನ ನಾವು ನೋಡ್ಕೋಬೇಕು. ನೀವು ಕ್ವಶನ್ ಪೇಪರಲ್ಲಿ ರೌಂಡ್ ಅಪ್ಪೇ ಮಾಡಿಬಿಡಿ, ಏಕೆಂದರೆ ನಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಯಾವುದು ಇದರಲ್ಲಿ ರಾಂಗ್ ಆಗಿದೆ ಅಂತ ಕೇಳ್ತಾಯಿದೆ. ಇದಕ್ಕೆ ರಾಂಗ್ ಆಗಿರೋದು ಆಪ್ಷನ್ ಸಿ ಆಗಿರುತ್ತೆ. ಆರ್ಟಿಕಲ್ 243F ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ವೋಟಿಂಗ್ ಇನ್ ಪಂಚಾಯತ್ ಎಲೆಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಇದು ತಪ್ಪಾಗಿರುತ್ತೆ, ಹಾಗಾಗಿ ಈ ಪ್ರಶ್ನೆಗೆ ಇದಕ್ಕೆ ಕರೆಕ್ಟಾಗಿದೆ. ನೆಕ್ಸ್ಟು ಆರ್ಟಿಕಲ್ 243K ಏನು ಹೇಳುತ್ತೆ ಅಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳುತ್ತೆ. ಇದು ಪಂಚಾಯತ್ ರಾಜಲ್ಲಿ ಬರುವಂಥ ಆರ್ಟಿಕಲ್ಗಳಿದು. ನೆಕ್ಸ್ಟು ಆರ್ಟಿಕಲ್ 243I ಏನು ಹೇಳುತ್ತೆ ಅಂದರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳುತ್ತೆ. ಇದು ಇಂಪಾರ್ಟೆಂಟ್ ಆಗಿದೆ, ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 243ZD ಏನು ಹೇಳುತ್ತೆ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಎ ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡೋಕ್ಕೆ ಈ ಆರ್ಟಿಕಲ್ ಹೇಳುತ್ತೆ. ನೆಕ್ಸ್ಟು ಆರ್ಟಿಕಲ್ 243ZE ಏನು ಹೇಳುತ್ತೆ ಅಂದರೆ ಕಾನ್ಸ್ಟಿಟ್ಯೂಟಿಂಗ್ ಎ ಮುನ್ಸಿಪಾಲ್ ಪ್ಲ್ಯಾನಿಂಗ್ ಕಮಿಟಿ ಬಗ್ಗೆ ಹೇಳುತ್ತೆ. ನೆಕ್ಸ್ಟು 243D ಏನು ಹೇಳುತ್ತೆ ಅಂದರೆ ರಿಸರ್ವೇಷನ್ ಇನ್ ಪಂಚಾಯತ್ ಹೇಳುತ್ತೆ. ನೆಕ್ಸ್ಟ್ 243G ಏನು ಹೇಳುತ್ತೆ ಅಂದರೆ ಡ್ಯೂರೇಷನ್ ಆಫ್ ದಿ ಇದು ಏನು ಹೇಳುತ್ತೆ ಅಂದರೆ 243E ಏನು ಹೇಳುತ್ತೆ ಅಂದರೆ ಡ್ಯೂರೇಷನ್ ಆಫ್ ದಿ ಪಂಚಾಯತ್ ಹೇಳುತ್ತೆ. ಅದೆಷ್ಟು ಅಂದರೆ 5 years. ನೆಕ್ಸ್ಟ್ ಪ್ರಶ್ನೆ 26th ಕ್ವಶನ್ನು, ಇದು ಮ್ಯಾಚ್ ದ ಫಾಲೋಯಿಂಗ್ ಆಗಿದೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ. ಸೇಲ್ಸ್ ಟ್ಯಾಕ್ಸ್, ಇದಕ್ಕೆ ಉತ್ತರ ಬಂದ್ಬಿಟ್ಟು ಇದಕ್ಕೆ 1 ಆಗಿರುತ್ತೆ. ಸ್ಟೇಟ್ ಎಕ್ಸ್ಕ್ಲೂಸಿವ್ಲಿ ಸ್ಟೇಟ್ ಟ್ಯಾಕ್ಸ್ನ ಅಥರೈಸ್ಡ್ ಆಗಿರ್ತಾರೆ. ನೆಕ್ಸ್ಟ್ ಎರಡನೇದು ಸರ್ಚಾರ್ಜ್ ಆನ್ ಇನ್ಕಮ್ ಟ್ಯಾಕ್ಸ್ಗೆ ಯಾರು ಅಥರೈಸ್ಡು ಅಂದರೆ ಆಪ್ಷನ್ ಎ ಆಗಿರುತ್ತೆ, ಯೂನಿಯನ್ ಆಗಿರ್ತಾರೆ, ಎಕ್ಸ್ಕ್ಲೂಸಿವ್ಲಿ ಯೂನಿಯನ್ ಆಗಿರ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ನು ಇನ್ಕಮ್ ಟ್ಯಾಕ್ಸ್ ಅದರ್ ದ್ಯಾನ್ ಆನ್ ಅಗ್ರಿಕಲ್ಚರ್ ಇನ್ಕಮ್ ಬಿಟ್ಟು ಅದರ್ ಇನ್ಕಮ್ ಟ್ಯಾಕ್ಸು ಯಾರಿಗೆ ಅಥರೈಸ್ ಆಗಿರ್ತಾರೆ ಅಂದರೆ ಆಪ್ಷನ್ ಬಿ ಆಗಿರುತ್ತೆ. ಟ್ಯಾಕ್ಸ್ ಲೀವ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಯೂನಿಯನ್ ಆ್ಯಂಡ್ ದಿ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಇದನ್ನು ಟ್ಯಾಕ್ಸ್ನ ಅಪ್ಲೈ ಮಾಡ್ತಾರೆ ಮತ್ತು ಕಲೆಕ್ಟು ಮಾಡ್ತಾರೆ. ನೆಕ್ಸ್ಟು ಫೋರ್ತ್ ಒನ್ನು ಟ್ಯಾಕ್ಸ್ ಆನ್ ರೈಲ್ ಫೇರ್, ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ. ಡ್ಯೂಟಿ ಲೀವ್ಡ್ ಬೈ ಯೂನಿಯನ್ ಬಟ್ ಕಲೆಕ್ಟ್ ಆ್ಯಂಡ್ ದಿ
ಕಲೆಕ್ಟ್ ಮಾಡೋದು ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ಇದು ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟು 47th, ಇದು ಮ್ಯಾಚ್ ದ ಫಾಲೋಯಿಂಗ್ ಆಗಿದೆ. ಇದು ಲಿಸ್ಟ್ಗಳ ಮೇಲೆ 7th ಶೆಡ್ಯೂಲು ಲಿಸ್ಟ್ಗಳ ಮೇಲೆ ಕೇಳಿರೋಂಥ ಪ್ರಶ್ನೆ ಇದು. ಇದಕ್ಕೆ ಮೊದಲನೇದು ಲಾ ಆ್ಯಂಡ್ ಆರ್ಡರ್, ಇದು ಯಾವ ಲಿಸ್ಟಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಲಾ ಆ್ಯಂಡ್ ಆರ್ಡರು ಇದು ಆಪ್ಷನ್ ಸಿ ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಮ್ಯಾರೇಜ್ ಮತ್ತು ಡೈವರ್ಸು ಇದು ಯಾವ ಲಿಸ್ಟಲ್ಲಿ ಬರುತ್ತೆ ಅಂದರೆ ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ. ಡಿಲಿಮಿಟೇಷನ್ ಆಫ್ ಕಾಂಟೋನ್ಮೆಂಟ್ ಏರಿಯಾ, ಡಿಲಿಮಿಟೇಷನ್ ಆಫ್ ಕಾಂಟೋನ್ಮೆಂಟ್ ಏರಿಯಾ ಯಾವುದಲ್ಲಿ ಬರುತ್ತೆ ಅಂದರೆ ಇದು ಯೂನಿಯನ್ ಲಿಸ್ಟಲ್ಲಿ ಬರುತ್ತೆ. ಈ ಸ್ಟೇಟ್ ಲಿಸ್ಟು, ಸೆಂಟ್ರಲ್ ಲಿಸ್ಟು ಮತ್ತು ಕನ್ಕರೆಂಟ್ ಲಿಸ್ಟಲ್ಲಿ ಇರೋದ್ರಿಂದ ಈಗ ಸ್ಟೇಟ್ ಲಿಸ್ಟಲ್ಲಿ ಇರೋದಕ್ಕೆ ಸ್ಟೇಟ್ ಮಾತ್ರ ಕಾನೂನನ್ನ ಮಾಡೋಂಥ ಪವರ್ಸ್ ಇರುತ್ತೆ. ಕನ್ಕರೆಂಟ್ ಲಿಸ್ಟಲ್ಲಿ ಸ್ಟೇಟ್ ಮತ್ತು ಸೆಂಟ್ರಲ್ ಇಬ್ಬರೂ ಕಾನೂನು ಮಾಡೋಂಥ ಅವಕಾಶಗಳಿದ್ದಾವೆ. ಹಾಗಾಗಿ ಇದನ್ನು ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟು 48th ಕ್ವಶನ್ನು, ಅರೇಂಜ್ ದಿ ಫಾಲೋಯಿಂಗ್ ವರ್ಡ್ಸ್ ಕ್ರಾನಾಲಜಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ. ಕ್ರಾನಾಲಜಿಕಲಿ ಅರೇಂಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ABCDನ ನೀವು ನೀಟಾಗಿ ಬರ್ಕೊಂಡು ಅಥವಾ ಹಾಗೇ ಸಾಲ್ವ್ ಮಾಡಿಕೊಂಡು, ಇದು ಮೆಂಟಲ್ ಅಬಿಲಿಟಿ ಕ್ವಶನ್ ಆಗಿರುತ್ತೆ, ನೀವು ಸಾಲ್ವ್ ಮಾಡಿ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟು ಇನ್ನೂ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಬಂದಿದೆ. ನೆಕ್ಸ್ಟು 49th ಕ್ವಶನ್ನು, ಇದು ಮೆಂಟಲ್ ಅಬಿಲಿಟಿ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟು 50th ಕ್ವಶನ್ನು, ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ನೀವು ಸಾಲ್ವ್ ಮಾಡಿ, ನಾವಿಲ್ಲಿ ಆನ್ಸರ್ ಕೊಟ್ಟಿರ್ತೀವಿ. ನೆಕ್ಸ್ಟು ಮಿಕ್ಕಿದ ಪ್ರಶ್ನೆಯ ಉತ್ತರಗಳನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಎಲ್ಲ ಕ್ವಶನ್ ಪೇಪರ್ನು ನಾವು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.